ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಮಲಗುವುದಕ್ಕೂ 3 ಗಂಟೆ ಮೊದಲು ಊಟ ಮಾಡಿ ಮುಗಿಸಿದರೆ BP, ಶುಗರ್ ಎರಡೂ ಕಂಟ್ರೋಲ್ನಲ್ಲಿ ಇರುತ್ತದೆ ಎಂದು ಅಧ್ಯಯನವೊಂದು ತಿಳಿಸಿದೆ. ಅದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಶ್ವದಾದ್ಯಂತ ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹ ವೇಗವಾಗಿ ಬೆಳೆಯುತ್ತಿರುವ ಆರೋಗ್ಯ ಸಮಸ್ಯೆಗಳಾಗಿವೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಿಶ್ವದಾದ್ಯಂತ ಸುಮಾರು 1.4 ಶತಕೋಟಿ ಜನರು ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಆದರೆ 830 ಮಿಲಿಯನ್ಗಿಂತಲೂ ಹೆಚ್ಚು ಜನರು ಮಧುಮೇಹದಿಂದ ಬಳಲುತ್ತಿದ್ದಾರೆ. ಜೀವನ ಶೈಲಿಯನ್ನು ಬದಲಾಯಿಸುವುದು, ತಡವಾಗಿ ಎಚ್ಚರವಾಗಿರುವುದು ಮತ್ತು ಅನಿಯಮಿತ ಆಹಾರ ಪದ್ಧತಿಗಳು ಈ ರೋಗಗಳ ಹೆಚ್ಚಳಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇತ್ತೀಚಿನ ಅಧ್ಯಯನವು ಊಟದ ಸಮಯದ ಬಗ್ಗೆ ಆಸಕ್ತಿದಾಯಕ ಮಾಹಿತಿಯನ್ನು ಬಹಿರಂಗಪಡಿಸಿದೆ. ಮಲಗುವ ಸಮಯಕ್ಕೆ ಕನಿಷ್ಠ 3 ಗಂಟೆಗಳ ಮೊದಲು ಊಟ ಮಾಡಿ ಮುಗಿಸುವುದರಿಂದ ರಕ್ತದೊತ್ತಡ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ಉತ್ತಮವಾಗಿ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಂದು ಸಂಶೋಧಕರು ಹೇಳುತ್ತಾರೆ. ಈ ಅಧ್ಯಯನವನ್ನು ಅಮೆರಿಕದ ನಾರ್ತ್ ವೆಸ್ಟರ್ನ್ ವಿಶ್ವವಿದ್ಯಾಲಯ ವಿಜ್ಞಾನಿಗಳು ನಡೆಸಿದ್ದಾರೆ. ನಿದ್ರಿಸುವ 3 ಗಂಟೆಗಳ ಮೊದಲು ಊಟ. ರಾತ್ರಿ ಸಾಮಾನ್ಯ ನಿದ್ರೆಯ ಸಮಯಕ್ಕೆ 3 ಗಂಟೆಗಳ ಮೊದಲು ಊಟ ಮಾಡಿ ಮುಗಿಸಿದರೆ ರಾತ್ರಿಯ ಸ್ವನಿಯಂತ್ರಿತ ಸಮತೋಲನವನ್ನು ಹೆಚ್ಚಿಸುತ್ತದೆ, ರಕ್ತದೊತ್ತಡ ಮತ್ತು ಹೃದಯ ಬಡಿತವನ್ನು ಕಡಿಮೆ ಮಾಡುತ್ತದೆ, ಗಂಟೆಗೆ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ಗ್ಲೂಕೋಸ್ ನಿಯಂತ್ರಣವನ್ನು ಅಭ್ಯಾಸದ ಆಹಾರ ಪದ್ಧತಿಗಳನ್ನು ನಿರ್ವಹಿಸುವ ನಿಯಂತ್ರಣ ಗುಂಪಿನೊಂದಿಗೆ ಹೋಲಿಸುತ್ತದೆ ಎನ್ನುತ್ತದೆ ಅಧ್ಯಯನ. ತಜ್ಞರ ಪ್ರಕಾರ ನೀವು ಏನು ತಿನ್ನುತ್ತೀರಿ ಎಂಬುದು ಮುಖ್ಯವಲ್ಲ, ಆದರೆ ನೀವು ಯಾವಾಗ ತಿನ್ನುತ್ತೀರಿ ಎಂಬುದು ಮುಖ್ಯ. ಸರಿಯಾದ ಸಮಯದಲ್ಲಿ ಆಹಾರ ತಿನ್ನುವುದು ದೇಹದ ನೈಸರ್ಗಿಕ ಜೈವಿಕ ಗಡಿಯಾರ ಸಿರ್ಕಾಡಿಯನ್ ಲಯಕ್ಕೆ ಹೊಂದಿಕೆಯಾಗುತ್ತದೆ. ಇದು ಹೃದಯ ಮತ್ತು ಚಯಾಪಚಯ ಕ್ರಿಯೆ ಎರಡನ್ನೂ ಆರೋಗ್ಯಕರವಾಗಿರಿಸುತ್ತದೆ. ಸರ್ಕ್ಯಾಡಿಯನ್ ಲಯ ಮತ್ತು ಊಟದ ಸಮಯ. ನಮ್ಮ ದೇಹ ಸಿರ್ಕ್ಯಾಡಿಯನ್ ಲಯ ಎಂಬ ನೈಸರ್ಗಿಕ ಗಡಿಯಾರವನ್ನು ಹೊಂದಿದೆ. ಈ ಗಡಿಯಾರವು ನಿದ್ರೆ, ಜೀರ್ಣಕ್ರಿಯೆ, ಹಾರ್ಮೋನ್ ಬಿಡುಗಡೆ ಮತ್ತು ಹೃದಯದ ಕಾರ್ಯವನ್ನು ನಿಯಂತ್ರಿಸುತ್ತದೆ. ನಾವು ತಡರಾತ್ರಿ ಊಟ ಮಾಡಿದಾಗ ದೇಹವು ವಿಶ್ರಾಂತಿ ಪಡೆಯುವ ಬದಲು ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ಮುಂದುವರಿಸಬೇಕಾಗುತ್ತದೆ. ಇದು ಚಯಾಪಚಯ ಕ್ರಿಯೆಯ ಮೇಲೆ ಒತ್ತಡವನ್ನುಂಟು ಮಾಡುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮತ್ತು ರಕ್ತದೊತ್ತಡದ ಮೇಲಿನ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಊಟದ ಸಮಯವು ಈ ನೈಸರ್ಗಿಕ ಲಯಕ್ಕೆ ಹೊಂದಿಕೊಂಡರೆ ದೇಹವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಅಧ್ಯಯನದಲ್ಲಿ ಏನು ಮಾಡಲಾಗಿದೆ? ಈ ಅಧ್ಯಯನವು 36 ರಿಂದ 75 ವರ್ಷದ ವಯಸ್ಸಿನ 39 ವಯಸ್ಕರನ್ನು ಒಳಗೊಂಡಿತ್ತು. ಅವರು ಬೊಜ್ಜು ಅಥವಾ ಚಯಾಪಚಯ ಸಮಸ್ಯೆಗಳ ಅಪಾಯದಲ್ಲಿದ್ದರು. ಭಾಗವಹಿಸುವವರನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಮೊದಲ ಗುಂಪು ರಾತ್ರಿಯಲ್ಲಿ 13 ರಿಂದ 16 ಗಂಟೆಗಳ ಕಾಲ ಉಪವಾಸ ಮಾಡಿತು. ಎರಡನೇ ಗುಂಪು 11 ರಿಂದ 13 ಕಾಲ ಉಪವಾಸ ಮಾಡಿತು. ಮಲಗುವ ಸಮಯಕ್ಕೆ 3 ಗಂಟೆಗಳ ಮೊದಲು ತಿನ್ನುವುದನ್ನು ನಿಲ್ಲಿಸಲು ಮತ್ತು ದೀಪಗಳನ್ನು ಮಂದಗೊಳಿಸಲು 2 ಗುಂಪುಗಳನ್ನು ಕೇಳಲಾಯಿತು. ಅಧ್ಯಯನವು ಸುಮಾರು 7.5 ವಾರಗಳ ಕಾಲ ನಡೆದಿದೆ. ಅಧ್ಯಯನದ ಫಲಿತಾಂಶಗಳೇನು? ಅಧ್ಯಯನದ ಫಲಿತಾಂಶಗಳು ಸಾಕಷ್ಟು ಆಸಕ್ತಿದಾಯಕವಾಗಿದ್ದವು. ಹೆಚ್ಚು ಸಮಯ ಉಪವಾಸ ಮಾಡಿದವರು ಮತ್ತು ಮಲಗುವ ಮುನ್ನ ತಿನ್ನುವುದನ್ನು ನಿಲ್ಲಿಸಿದವರು ಹಲವು ಸಕಾರಾತ್ಮಕ ಬದಲಾವಣೆಗಳನ್ನು ಕಂಡುಕೊಂಡರು. ರಾತ್ರಿಯ ರಕ್ತದೊತ್ತಡ ಸುಮಾರು 3.5% ಕಡಿಮೆಯಾಗಿದೆ. ಹೃದಯ ಬಡಿತ ಸುಮಾರು 5% ಕಡಿಮೆಯಾಗಿದೆ. ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಸುಧಾರಿಸಿದೆ. ಇನ್ಸುಲಿನ್ ಕಾರ್ಯನಿರ್ವಹಣೆ ಸುಧಾರಿಸಿದೆ. ಈ ಬದಲಾವಣೆಗಳು ಹೃದಯ ಮತ್ತು ಚಯಾಪಚಯ ಕ್ರಿಯೆಯ ಮೇಲೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಭವಿಷ್ಯದಲ್ಲಿ ಹೃದಯದ ಅಪಾಯವನ್ನು ಕಡಿಮೆ ಮಾಡಬಹುದು. ಇದು ದೇಹಕ್ಕೆ ಹೇಗೆ ಪ್ರಯೋಜನವನ್ನು ನೀಡುತ್ತದೆ? ರಾತ್ರಿಯಲ್ಲಿ ದೇಹವು ದೀರ್ಘ ವಿಶ್ರಾಂತಿ ಪಡೆದಾಗ ಮತ್ತು ಜೀರ್ಣಾಂಗ ವ್ಯವಸ್ಥೆಯು ಸಕ್ರಿಯವಾಗಿಲ್ಲದಿದ್ದಾಗ
ದೇಹವು ಸ್ವಯಂ ದುರಸ್ತಿ ಮತ್ತು ಸಮತೋಲನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಸಮಯದಲ್ಲಿ ಹಾರ್ಮೋನ್ಗಳ ಸಮತೋಲನ, ಕಾರ್ಟಿಸೋಲ್ ಮಟ್ಟಗಳು ಕಡಿಮೆಯಾಗುತ್ತವೆ ಮತ್ತು ಚಯಾಪಚಯವು ಸುಧಾರಿಸುತ್ತದೆ. ಇದು ಹೃದಯ ಮತ್ತು ರಕ್ತದಲ್ಲಿನ ಸಕ್ಕರೆ ಎರಡರ ಮೇಲೂ ಪ್ರಯೋಜನಕಾರಿ ಪರಿಣಾಮವನ್ನು ಬೀರುತ್ತದೆ. ಇತರ ಪ್ರಯೋಜನಗಳು: ವರ್ಧಿತ ಜೀರ್ಣಕ್ರಿಯೆ ಮತ್ತು ಚಯಾಪಚಯ ಕ್ರಿಯೆ, ಉತ್ತಮ ನಿದ್ರೆಯ ಗುಣಮಟ್ಟ, ತೂಕ ನಿರ್ವಹಣೆ ಮತ್ತು ಕೊಬ್ಬು ನಷ್ಟ, ಹೆಚ್ಚಿದ ಶಕ್ತಿ ಮತ್ತು ಏಕಾಗ್ರತೆ, ದೀರ್ಘಾಯುಷ್ಯ ಮತ್ತು ಹೃದಯ ಆರೋಗ್ಯವನ್ನು ಬೆಂಬಲಿಸುವುದು. 3 ಗಂಟೆಗಳ ನಿಯಮವನ್ನು ಅಳವಡಿಸಿಕೊಳ್ಳಲು ಸುಲಭವಾದ ಮಾರ್ಗಗಳು ಯಾವುವು ಎಂದರೆ: ಬೇಗ ಊಟ ಮಾಡಿ. ನೀವು ಮಲಗುವ ಸಮಯ ರಾತ್ರಿ 10 ಗಂಟೆಯಾಗಿದ್ದರೆ ಸಂಜೆ 7 ಗಂಟೆಯೊಳಗೆ ನಿಮ್ಮ ಭೋಜನವನ್ನು ಮುಗಿಸಲು ಪ್ರಯತ್ನಿಸಿ. ಲಘು ಊಟವನ್ನು ಸೇವಿಸಿ. ಭಾರೀ ಭೋಜನದ ಬದಲು ಬೇಳೆಕಾಳುಗಳು, ತರಕಾರಿಗಳು, ಸಲಾಡ್ಗಳು ಅಥವಾ ಪ್ರೋಟೀನ್ ಭರಿತ ಊಟದಂತಹ ಹಗುರವಾದ ಮತ್ತು ಸಮತೋಲಿತ ಊಟವನ್ನು ಸೇವಿಸಿ. ಪರದೆಗಳು ಮತ್ತು ಪ್ರಕಾಶಮಾನವಾದ ಬೆಳಕನ್ನು ಕಡಿಮೆ ಮಾಡಿ. ಮಲಗುವ ಮೊದಲು ಪ್ರಕಾಶಮಾನವಾದ ದೀಪಗಳು ಮತ್ತು ಮೊಬೈಲ್ ಪರದೆಗಳಿಗೆ ಒಡ್ಡಿಕೊಳ್ಳುವುದನ್ನು ಕಡಿಮೆ ಮಾಡಿ. ಇದು ದೇಹವು ವಿಶ್ರಾಂತಿ ಪಡೆಯುವಂತೆ ಸೂಚಿಸುತ್ತದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.